ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲು ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿವಸ ಸಮಾಜದಲ್ಲಿ ದೊಡ್ಡ ವ್ಯಕ್ತಿಗಳ ಭೇಟಿಯಾಗುತ್ತೆ. ಯಾರು ಸಮಾಜದಲ್ಲಿ ಹೆಸರನ್ನು ಮಾಡಿರ್ತಾರೋ, ಖ್ಯಾತಿಯನ್ನು ಹೊಂದಿರ್ತಾರೋ ಅವರ ಸಂಪರ್ಕ ನಿಮಗೆ ಸಿಕ್ಕುವಂಥದ್ದಾಗತ್ತೆ. ಅವರಿಂದ ಹಲವಾರು ಸಹಾಯಗಳನ್ನು ಅಥವಾ ನಿಮ್ಮ ಅಹವಾಲುಗಳನ್ನು ಅವರ ಹತ್ರ ನೀವು ಹೇಳಿ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳೋದಕ್ಕೆ ಅವಕಾಶಗಳಿರತಕ್ಕಂಥದ್ದು. ಉತ್ತಮವಾದಂತಹ ಆರೋಗ್ಯವನ್ನು ಕಾಪಾಡಿಕೊಳ್ಳಿ. ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಯಗಳು ಕಾಣಬಹುದು, ಆದರೆ ಅದು ಯಾವುದಕ್ಕೂ ಕೂಡ ಅವಕಾಶಗಳನ್ನು ಮಾಡಿಕೊಡದಲೇ ನೀವು ಸರಿಯಾದಂತಹ ಆರೋಗ್ಯವನ್ನು ಕಾಪಾಡಿಕೊಳ್ಬೇಕಾದಂಥದ್ದು ಬಹಳ ಮುಖ್ಯವಾಗುತ್ತೆ. ಆರ್ಥಿಕವಾಗಿ ಲಾಭ ಇದ್ದರೂ ಕೂಡ ಏನೋ ಒಂದು ರೀತಿಯ ಮಾನಸಿಕ ಭಯ. ಹಣ ನಿಮ್ಮನ್ನೇನೋ ಸೇರುತ್ತೆ, ಆದರೆ ಮಾನಸಿಕವಾಗಿರತಕ್ಕಂತಹ ಭಯಕ್ಕೆ ಪರಿಹಾರ ಏನು? ಮನಸ್ಸಿನಲ್ಲಿ ಏನೋ ಆತಂಕ, ಯಾವ ಕ್ಷಣದಲ್ಲಿ ಏನಾಗ್ಬಿಡುತ್ತೋ ಅನ್ನುವಂತಹ ಭಯ ಹೆಚ್ಚಾಗಿ ಕಾಡುತ್ತೆ. ಆತ್ಮೀಯರು ದೂರವಾಗ್ತಾರೆ. ನಿಮ್ಮ ಮಾತು, ನಿಮ್ಮ ನಡವಳಿಕೆಯಿಂದ ಯಾರು ನಿಮಗೆ ತುಂಬ ಹತ್ತಿರವಾಗಿರ್ತಾರೋ ಅಂಥವರು ದೂರ ಆಗ್ತಾ ಹೋಗ್ತಾರೆ. ಅದನ್ನು ನೀವು ಗಮನಿಸ್ಲಿಲ್ಲ, ಅದನ್ನು ಸರಿಪಡಿಸ್ಕೊಳ್ಳಿಲ್ಲ ಅಂತಾದರೆ ಬಹಳ ನಿಮಗೆ ಕಷ್ಟವಾಗ್ತಕ್ಕಂಥದ್ದು. ವೈಯಕ್ತಿಕವಾದಂತಹ ಜೀವನ ಜೊತೆಗೆ ವ್ಯಾವಹಾರಿಕವಾಗಿ ಎರಡಕ್ಕೂ ಕೂಡ ಅದು ಕಂಟಕವಾಗುತ್ತೆ, ಮಾರಕವಾಗುತ್ತೆ ಅಂತ ಹೇಳಬೇಕು. ಪ್ರವಾಸಕ್ಕೆ ಅವಕಾಶ ಇರತಕ್ಕಂತಹ ದಿವಸ, ಎಲ್ಲೋ ಒಂದಷ್ಟು ದೂರ ಪ್ರಯಾಣವನ್ನು ಮಾಡಲೇಬೇಕಾದಂಥದ್ದು. ಅದಕ್ಕೆ ಅನುಕೂಲ ಅವಕಾಶಗಳು ಎಲ್ಲವೂ ಕೂಡ ಈ ದಿವಸ ನಿಮಗೆ ಒದಗಿ ಬರುವಂಥದ್ದು. ನಿರೀಕ್ಷಿತವಾದಂತಹ ವಿಚಾರ ಏನಿದೆ ಅದು ನಿಮಗೆ ತೃಪ್ತಿ ಕೊಡೋದಿಲ್ಲ. ಯಾವ ವಿಷಯವನ್ನು ಕುರಿತು ಈ ವಿಷಯ ಹೀಗಾಗತ್ತೆ, ಈ ವ್ಯವಹಾರ ಹೀಗಾಗತ್ತೆ ಅಂತ ನೀವು ಅಂದ್ಕೊಂಡಿರ್ತೀರೋ ಅದು ನಿಮಗೆ ತೃಪ್ತಿ ಆಗುವಷ್ಟು, ಸಮಾಧಾನವಾಗುವಷ್ಟು ರೀತಿಯಲ್ಲಿ, ಒಳ್ಳೆಯ ರೀತಿಯಲ್ಲಿ ಅದು ನಡೆಯುವುದಿಲ್ಲ ಅಂತ ಅರ್ಥ. ಮನೋಜವಂ ಮಾರುತ ತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರ ಯೂಥ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ ಎಂಬುದಾಗಿ ಆಂಜನೇಯನನ್ನ ಮನಸಾರೆ ಪ್ರಾರ್ಥನೆ ಮಾಡಿ ಶುಭವಾಗಿ. ವೃಷಭ ರಾಶಿ. ಹಣದ ವಿಚಾರದಲ್ಲಿ ಸ್ವಲ್ಪ ಕಾಳಜಿ ವಹಿಸಿ. ಸ್ವಲ್ಪ ನಷ್ಟವಾಗ್ಬೋದು, ಇಲ್ಲ ಮೋಸವಾಗ್ಬೋದು. ಈ ರೀತಿಯ ಗ್ರಹಗತಿಯ ಫಲ ನಿಮಗೆ ಕಾಣ್ತಾ ಇದೆ. ಹಾಗೇ ಬಿಡುತ್ತೆ ಅಂತಲ್ಲ, ಎಚ್ಚರಿಕೆಯನ್ನು ನೀವು ವಹಿಸಿದರೆ ಒಳ್ಳೆಯದು ಅನ್ನುವಂಥದ್ದು. ಎಚ್ಚರ ತಪ್ಪಿದ್ರಿ ತೊಂದರೆಯನ್ನು ಅನುಭವಿಸ್ಬೇಕಾಗತ್ತೆ. ಅದನ್ನು ಗಮನಿಸ್ಕೊಳ್ಳಿ. ಆಹಾರ ಮಿತವಾಗಿರಲಿ, ಆರೋಗ್ಯದ ಕಡೆ ಗಮನ ಇರಲಿ. ಯಾವಾಗ ಆರೋಗ್ಯ ನಿಮ್ಮ ಹತೋಟಿಯನ್ನು ಮೀರಿ ಹೋಗುತ್ತೋ ಆಗ ಅಲ್ಲಿ ನಿಮಗೆ ತೊಂದರೆಯಾಗ್ತಕ್ಕಂಥದ್ದು ಕೂಡ ಇಲ್ಲಿ ಕಾಣ್ತಾ ಇದೆ. ಗಮನಿಸ್ಕೊಳ್ಳಿ. ಮನೆಯವರಿಂದ ಆಶ್ಚರ್ಯ ಆಗತಕ್ಕಂತಹ ಯಾವುದೋ ಒಂದು ಘಟನೆ ಅಥವಾ ಇನ್ಯಾವುದೋ ಒಂದು ವಿಚಾರ ಅಥವಾ ಇನ್ನೇನೋ ಉಡುಗೊರೆಯೋ ಮತ್ತೊಂದು ನಿಮಗೆ ಒಟ್ಟಾರೆ ಆಶ್ಚರ್ಯವನ್ನು ಉಂಟು ಮಾಡ್ತಕ್ಕಂಥದ್ದಾಗತ್ತೆ. ನಿಮ್ಮ ವೃತ್ತಿ ಅಥವಾ ನೌಕರಿಯಲ್ಲಿ ಏನೋ ಅಡ್ಡಿ, ಏನೋ ತೊಂದರೆ, ಏನೋ ಅಡಚಣೆ ಆಗ್ತಕ್ಕಂತಹ ಸೂಚನೆಗಳು ಕಾಣ್ತಾ ಇದೆ. ನೀವು ಬುದ್ಧಿವಂತರಾದರೆ ಅದು ಏನು ಅಂತ ಸೂಕ್ಷ್ಮವಾಗಿ ಅರಿತು ಅದಕ್ಕೆ ತಕ್ಕ ವ್ಯವಸ್ಥೆಯನ್ನು ನೀವು ಮಾಡಿಕೊಳ್ಬೇಕಾಗತ್ತೆ. ಅದಾದ ನಂತರದಲ್ಲಿ ನೀವೇನೋ ಹುಡುಕ್ತೀನಿ ಅಂತ ಹೋದರೆ ಕಷ್ಟವಾದೀತು. ಜಾಗ್ರತೆಯನ್ನು ವಹಿಸಬೇಕಾಗತ್ತೆ. ನಿಮ್ಮ ಬಗ್ಗೆ ಇಲ್ಲ ಸಲ್ಲದಂತಹ ಮಾತುಗಳು ಬರಬಹುದು. ಅದು ಯಾವುದಕ್ಕೂ ಮನಸ್ಸನ್ನು ಕೊಡಬೇಕಾದಂತಹ ಪ್ರಮೇಯ ಇರುವುದಿಲ್ಲ. ಸಮಾಜದಲ್ಲಿ ಅದು ಸ್ವಭಾವ, ಆದರೆ ಏನು ಮಾಡಲಿಕ್ಕಾಗೋದಿಲ್ಲ. ಆದರೆ ನೀವು ಅದಕ್ಕೋಸ್ಕರ ತಲೆಯನ್ನು ಕೆಡಿಸ್ಕೊಂಡ್ರೆ ನೀವು ಮಾಡಬೇಕಾದಂತಹ ಕೆಲಸಕ್ಕೆ ಕಷ್ಟವಾದೀತು. ನಿಮ್ಮ ಶಿಸ್ತು ನಿಮ್ಮನ್ನು ಕಾಪಾಡುತ್ತೆ. ಆದರೆ ಆಲಸ್ಯವನ್ನು ದೂರ ಮಾಡಬೇಕು. ಆಲಸ್ಯ ಏನಾದರೂ ನೀವು ತೋರಿಸಿದ್ರಿ, ಇಂದಿನ ಕೆಲಸ ಕೆಟ್ಟು ಹೋಗುತ್ತೆ. ಆ ಜವಾಬ್ದಾರಿ ನಿಮಗಿರಬೇಕಾಗತ್ತೆ. ಕುಲದೇವತಾ ಪ್ರಾರ್ಥನೆಯನ್ನು ಮಾಡಿ ಶುಭವಾಗಿ. ಮಿಥುನ ರಾಶಿ. ತುಂಬ ಪರಿಶ್ರಮ ಪಡಬೇಕಾದಂತಹ ದಿವಸ. ನೀವು ಎಷ್ಟು ಕಷ್ಟಪಟ್ಟರೂ ಕೂಡ ನಿಮಗೆ ನಿಮ್ಮ ಆಗಬೇಕಾದಂತಹ ಕೆಲಸಗಳು ಪರಿಪೂರ್ಣವಾಗಿ ಆಗದೇ ಇರತಕ್ಕಂತಹ ದಿವಸ. ಹಾಗಾಗಿ ಶ್ರಮ ಹೆಚ್ಚು, ಪ್ರತಿಫಲವೋ ಫಲವೋ ಫಲಿತಾಂಶವೋ ಕಡಿಮೆ. ಇದಕ್ಕೆ ಅನುಗುಣವಾಗಿ ಹೊಂದಿಕೊಂಡು ಹೋಗಬೇಕಾದಂತಹ ಅನಿವಾರ್ಯತೆ ಇರುತ್ತೆ. ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಸವಾಲುಗಳಿರುತ್ತೆ. ಪ್ರತಿಯೊಂದು ಹೆಜ್ಜೆ ಹೆಜ್ಜೆಗೂ ಕೂಡ ಈ ದಿವಸ ಸವಾಲನ್ನು ಎದುರಿಸಬೇಕಾಗತ್ತೆ. ಆ ರೀತಿಯ ಪರೀಕ್ಷೆಯ ದಿವಸ ಇದಾಗಿರುತ್ತೆ. ಅದೆಲ್ಲವನ್ನು ನೀವು ಗೆದ್ರಿ ಅಂತಾದರೆ ಜೀವನದಲ್ಲಿ ಒಂದು ಉತ್ತಮವಾದಂತಹ ಅನುಭವವನ್ನು ಪಡ್ಕೊಂಡಂತಹ ರೀತಿಯಲ್ಲಾಗುತ್ತೆ. ಹಿನ್ನಡೆ ಕಾಣಬಹುದು, ಆದರೆ ಭವಿಷ್ಯದ
ಮೆಟ್ಟಿಲು ಅಂತ ಹೇಳಿ ಭಾವಿಸ್ಬೇಕಾಗತ್ತೆ. ಯಾವುದೋ ಒಂದು ಕೆಲಸಕ್ಕೆ ಹೋದಾಗ ಆ ಕೆಲಸ ಪರಿಪೂರ್ಣವಾಗಿ ಆಗದಲ್ಲೇ ನಿಮಗೇನೋ ಹಿನ್ನಡೆ ಆದಂಥದ್ದಿರ್ಬೋದು, ಆದರೆ ಅದು ಜೀವನಾನುಭವ. ನಾಳೆ ಇನ್ನೊಂದು ದಿವಸದ ಕೆಲಸಕ್ಕೆ ಅಥವಾ ಮುಂದಿನ ಭವಿಷ್ಯಕ್ಕೆ ಅದು ಒಂದು ಹೆಜ್ಜೆ, ಅದೊಂದು ಅನುಭವ ಅಂತ ಹೇಳಿ ನೀವು ಗ್ರಹಿಸಿದರೆ ಮಾತ್ರ ಅಲ್ಲಿ ನಿಮಗೆ ಉತ್ತಮವಾದಂತಹ ಫಲವನ್ನು ಕಾಣಲಿಕ್ಕೆ ಅವಕಾಶ ಇದೆ. ಆರ್ಥಿಕವಾಗಿ ಯಾವುದೇ ರೀತಿಯ ತೊಂದರೆಗಳಿಲ್ಲ. ಅದು ಹಾಗೇ ಮುಂದುವರಿಲಿ. ನಿಮ್ಮ ಯೋಗ್ಯತಾನುಸಾರವಾದಂತಹ ಆರ್ಥಿಕ ಸ್ಥಿತಿಗತಿ ನಿಮ್ಮನ್ನು ಕಾಪಾಡ್ತಕ್ಕಂಥದ್ದಾಗತ್ತೆ. ಸಾಲಗಳ ಮುಕ್ತಿ, ಹಿಂದೆ ಮಾಡಿದ್ದು ಅಥವಾ ಅಗತ್ಯವಾಗಿ ಮಾಡಲೇಬೇಕಾದಂತಹ ಸಾಲಗಳು ಏನೇ ಇದ್ದರೂ ಕೂಡ ಅವೆಲ್ಲವನ್ನು ಪರಿಪೂರ್ಣವಾಗಿ ತೀರಿಸ್ತಕ್ಕಂತಹ ಒಂದು ವ್ಯವಸ್ಥೆ, ಅದಕ್ಕೆ ಬೇಕಾದಂತಹ ಅನುಕೂಲತೆಗಳು ಖಂಡಿತವಾಗಿ ಸಕಾಲದಲ್ಲಿ ಆಗತ್ತೆ ಅಂತಕ್ಕಂಥದ್ದು. ಅತಿಥಿಗಳ ಆಗಮನ ನಿಮಗೆ ಸಂತೋಷವನ್ನು ಉಂಟು ಮಾಡುತ್ತೆ. ಅತಿಥಿಗಳು ನಿಮ್ಮನ್ನು ಬಹಳ ವಿಶೇಷವಾಗಿ ಕಾಣ್ತಾರೆ. ಅವರ ಮನೆಗೆ ಬಂದಂತಹ ವಿಚಾರವೂ ಕೂಡ ನಿಮಗೆ ಸಂತೋಷವನ್ನು ಕೊಡುತ್ತೆ. ಹಾಗಾಗಿ ಅದು ಉತ್ತಮವಾದಂತಹ ಭೇಟಿ ಎಂಬುದಾಗಿ ನಿಮ್ಮ ಮನಸ್ಸಿಗೆ ಬರ್ತಕ್ಕಂಥದ್ದು. ಮನೆಯ ವಾತಾವರಣ ಸಾಯಂಕಾಲದ ಹೊತ್ತಿಗೆ ಬಹಳ ಶುಭಕರವಾಗಿರುತ್ತೆ. ಅದನ್ನು ಆನಂದದಿಂದ ಅನುಭವಿಸ್ತಕ್ಕಂಥದ್ದು ನಿಮ್ಮದಾಗತ್ತೆ. ಸ್ನೇಹಿತರಿಗೆ ಸಿಹಿಯನ್ನು ಹಂಚಿ ಅಥವಾ ಕೊಡಿ. ಯಾವಾಗ ಅವರು ಸಿಹಿಯನ್ನು ತಿಂದು ಸಂತೋಷ ಪಡ್ತಾರೋ ನಿಮ್ಮ ಮನಸ್ಸು ಕೂಡ ಅಷ್ಟೇ ಸಂತೋಷವಾಗಿ ಇರತಕ್ಕಂಥದ್ದಾಗತ್ತೆ. ಶುಭವಾಗಿ. ಕರ್ಕಾಟಕ ರಾಶಿ, ದೀರ್ಘಕಾಲದ ಆಲೋಚನೆಗಳು ಏನೇ ಇದ್ದರೂ ಕೂಡ ಅದು ಇವತ್ತು ಪೂರ್ಣವಾಗುತ್ತೆ ಅಂತ ಹೇಳಬೇಕಾಗತ್ತೆ. ಇದರ ಅರ್ಥ ಹಲವಾರು ದಿವಸಗಳಿಂದ ಏನೋ ಆಸೆ ಆಕಾಂಕ್ಷೆಗಳನ್ನು ಇಟ್ಟುಕೊಂಡು ಯಾವುದೋ ಪ್ರಯತ್ನವನ್ನು ಮಾಡ್ತಾ ಇರ್ತೀರಿ. ಯಾವ ಕೆಲಸಗಳೂ ಕೂಡ ನೆರವೇರಿರುವುದಿಲ್ಲ. ಆದರೆ ಆ ಎಲ್ಲ ಕೆಲಸಗಳಿಗೆ ಇವತ್ತು ಒಂದು ರೀತಿಯ ಅನುಕೂಲತೆ, ತಿರುವು, ನಿಮ್ಮ ಮನಸ್ಸಿಗೆ ಸಮಾಧಾನಕರವಾಗಿ ಆಗತಕ್ಕಂತಹ ಒಂದು ವ್ಯವಸ್ಥೆ ಎಲ್ಲವೂ ಕೂಡ ಆಗುವಂಥದ್ದು. ಮನೆ ಕಟ್ಟುವಂತಹ ವಿಚಾರದಲ್ಲಿ ಸ್ವಲ್ಪ ನೆಮ್ಮದಿಯಾಗುತ್ತೆ. ಕಟ್ಟಡ ನಿರ್ಮಾಣ ಮಾಡ್ತಾ ಇದ್ದರೆ ಇಷ್ಟು ದಿವಸ ಆದಂತಹ ಒಂದು ಬೇಸರ ಇವತ್ತು ದೂರವಾಗಿ ನಿಮಗೆ ನೆಮ್ಮದಿ ಸಿಗ್ತಕ್ಕಂತಹ ದಿವಸವಾಗುತ್ತೆ. ಆರೋಗ್ಯದ ವಿಚಾರದಲ್ಲಿ ಸಣ್ಣ ಪುಟ್ಟ ಏರುಪೇರುಗಳಾಗತ್ತೆ. ತಾತ್ಸಾರ ಮಾಡದಲೇ ಅದನ್ನು ಗಮನಿಸಿಕೊಳ್ಳಿ. ಆಗ ಮಾತ್ರ ನಿಮಗೆ ಶುಭ ಇರತಕ್ಕಂಥದ್ದು. ತುಂಬ ಖರ್ಚು ಆದರೂ ಕೂಡ ಏನೋ ಒಂದು ರೀತಿಯ ನೆಮ್ಮದಿ. ಖರ್ಚಾಗ್ತಾ ಇದೆ, ಆದರೆ ನಿಮ್ಮ ಮನಸ್ಸಿನಲ್ಲಿ ಏನು ಅಂತಂದರೆ ಹಣ ಬಂದರೆ ಅಲ್ವಾ ಖರ್ಚು ಮಾಡಲಿಕ್ಕಾಗೋದು. ಆ ರೀತಿ ಹಣ ಬರ್ತಾ ಇದೆ, ಖರ್ಚಾಗ್ತಾ ಇದೆ ಅಂತಕ್ಕಂತಹ ಭಾವನೆಯಿಂದ ನೀವು ನೆಮ್ಮದಿಯಾಗಿ ಇರತಕ್ಕಂಥದ್ದು. ಹಳೆಯ ವಿಚಾರ ಅಥವಾ ಹಳೆಯ ಸ್ನೇಹಿತರ ಭೇಟಿ ಇದಕ್ಕೆ ಸಾಧ್ಯತೆ ಇದೆ ಈ ದಿವಸ. ಅದು ಒಂದಷ್ಟು ವಿಚಾರಗಳನ್ನು ಮೆಲುಕು ಹಾಕಲಿಕ್ಕೆ ಅವಕಾಶವಾಗುತ್ತೆ. ಕೋಪ ಕಡಿಮೆ ಇರಲಿ. ಕೋಪ ಹೆಚ್ಚಾದರೆ ತೊಂದರೆಗೆ ಅವಕಾಶಗಳು ಆಗಬಹುದು. ವೃದ್ಧರಿಗೆ, ವಯಸ್ಸಾದಂಥವರಿಗೆ ಯಾವುದಾದ್ರೂ ವಸ್ತ್ರವನ್ನು ದಾನ ಮಾಡಿ, ಬಟ್ಟೆಯನ್ನು ದಾನ ಮಾಡಿ, ಅವರು ತುಂಬ ಸಂತೋಷ ಪಟ್ಟುಕೊಳ್ತಾರೆ. ಶುಭವಾಗಿ.